ನಮಸ್ಕಾರ ಎಲ್ಲರೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ರಿಯಾಕ್ಷನ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಚೆನ್ನಾಗಿರಿ. ಬಾಯ್ಸ್, ಸ್ವಲ್ಪ ಗ್ಯಾಪ್ ಆಗಿತ್ತು, ಸ್ವಲ್ಪ ಯಾಕಂದರೆ ಮನೆಯಲ್ಲಿ ಮದುವೆ ಪ್ರೊಸೆಸ್ ಅದೆಲ್ಲ ಹೇಳ್ತೀನಂತೆ ವ್ಲಾಗಲ್ಲೆಲ್ಲ. ಸೊ ರಿಯಾಕ್ಷನ್ ವಿಡಿಯೋದಲ್ಲಿ ಬೇಡ. ಆ್ಯಂಡ್ ನಾನು ಈ ಒಂದು ರಿಯಾಕ್ಷನ್ ವಿಡಿಯೋ ಮುಂಚೆನೇ ಮಾಡಬೇಕಾಗಿತ್ತು, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗಿಲ್ಲ. ಜನನಾಯಕನಿಂದು ಆ್ಯಕ್ಚುಲಿ ಟ್ರೈಲರ್ ರಿಯಾಕ್ಷನ್ ಕೊಡಬೇಕು ಅಂತ ಇದ್ದೆ, ಯಾಕಂದ್ರೆ ನಾನು ಟ್ರೈಲರ್ ಇಲ್ಲಿವರೆಗೂ ನೋಡಿದ್ದಿಲ್ಲ, ಬ್ಯುಸಿ ಇರೋದ್ರಿಂದ. ಸೊ ಇವಾಗ ಜೊತೆಗೆ ನೋಡೋಣ, ನಾನು ಇನ್ನವರೆಗೂ ಟ್ರೈಲರ್ ನೋಡಿಲ್ಲ. ಸೊ ಬನ್ನಿ ಜೊತೆಗೆ ನೋಡೋಣ, ಆಮೇಲೆ ಮಾತಾಡೋಣ ಅಂತ, ಸರಿನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ஒரு பேர் அனுப்பிச்சிருங்க, அவன் யார் என்னன்னு விசாரிச்சு சொல்ல. தொற்றுலையே சம்பவம் பண்றவனு கேள்விப்பட்டிருப்ப, அதுல ரெக்கார்டு வைக்கிறவனு கேள்விப்பட்டிருக்கியா? அப்புறம் தளபதி தொற்று ஸ்லைஸ் போடுவாப்ல. அத்தனை பேரை போட்டு அடிச்சியே, நீ சூப்பர் மேனா? நான் சாதா மேன் தான் பேபி. அதை செய்கிற சம்பவம்லாம் சூப்பராக இருக்கும்னு சொல்லுவாங்க. பொண்ணுங்களுக்கு பயம் இருக்கக்கூடாது சார். விஜய புலி மாதிரி வளர்க்கும். கமான் கமான் கமான். இந்த வருஷமாவது ஆர்மி அப்ளிகேஷனில் ஒழுங்காக கையெழுத்து போடுங்க. என் பொண்ணை தொட சொன்னவன் யாரு? யாரு? Come, let's play a game. இன்னிலிருந்து 30வது நாள் இந்தியா என் காலடியில் வந்து விழும். என்ன பிளான்? ஓஎம் அழிவு. அன்பிலீவபிள். எனக்கு இந்த ஆர்மெல்லாம் வேண்டாம். பாருங்க என் கை எப்படி நடக்குதுன்னு. விஜயோட பயத்துக்கு பின்னாடி ஏதோ பெருசா ஒண்ணு இருக்கு. அது தெரிஞ்சா இந்த நாட்டுக்கு வரப்போற ப்ராப்ளத்தையே தடுக்கலாம். மக்களுக்கு நல்லது பண்ற நீதிக்குள்ள வராது. உன்னை காப்பாத்திக்கிட்டு ஓடி போயிடு. மொத்த ஐயோக்கியங்களும் உண்டா நிற்கிறாங்க. அவங்க ஜெயிக்க கூடாது. உன்னால ஒன்றும் பண்ண முடியாது. விலகி போக. மக்கள் அவனை கொண்டாடிக்கிட்டு இருக்காங்க. இப்ப கொன்ன கடவுளாயிடுவான். அவனை உயிர் தெழ முடியாத சிலுவையில அறையணும். உன்னை காலி பண்ணிடுவேன், அசிங்கப்படுத்திடுவேன்னு சொல்ற எவனா இருந்தாலும் சரி, திரும்பி போற ஐடியாவே இல்லை. I am coming. மக்களுக்கு நல்லது பண்றதுக்கு அரசியலுக்கு வாங்குறேன்னா கொலை பண்றதுக்கு கூட அரசியலுக்கு வரீங்க. ವಾ, ಟ್ರೈಲರ್ ಸೂಪರ್ ಆಗೈತಿ. ಒಳ್ಳೆ ಫುಲ್ ಗ್ರ್ಯಾಂಡ್ ವಿಜುವಲ್ಸು ಆ್ಯಂಡ್ BGMs ಟಾಪ್ ನಾಚ್. ಅನಿರುದ್ಧ್ ಬಗ್ಗೆ ಮಾತಾಡಂಗಿಲ್ಲ, ಸೂಪರಾಗಿ ಹೊಡೆದವ್ರೆ ಮ್ಯೂಸಿಕ್ಕು. ಆ್ಯಂಡ್ ಮೂವಿ ಕ್ವಾಲಿಟಿ ಹೆವಿ ಅನಿಸ್ತಿದೆ, ಹೆವಿ ಯೂಸ್ ಅನಿಸ್ತಿದೆ. ಅಂದರೆ ಪ್ರೊಡಕ್ಷನ್ ಟೀಮ್ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾವೆ. ಆ್ಯಂಡ್ ತಲಪತಿ ವಿಜಯ್ ಸರ್ ಬಗ್ಗೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಸೂಪರ್. ಒನ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಇನ್ ತಮಿಳ್ ಇಂಡಸ್ಟ್ರಿ ನನಗನ್ಸುತ್ತೆ ಪರ್ಸ್ನಲಿ. ಬಟ್ ತುಂಬ ಸ್ಟೈಲಿಶ್. ಆ ಸ್ಟೇಜ್ ಆದರೂ ಆ ಥರ ಹೆಂಗ್ನೆಸ್ ಹೋಗಿಲ್ಲ ಅವರ ಇದರಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರ್. ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಇದು ಎಲ್ಲ ಫ್ಯಾನ್ಸ್ಗೂ, ಯಾಕಂದರೆ ಅವ್ರದ್ದು ಲಾಸ್ಟ್ ಮೂವಿ ಅಂತ ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ, ಎಲ್ಲೋ ಮಧ್ಯದಲ್ಲಿ ಲಿಯೋ 2 ಬರುತ್ತೆ ಅಂತಲೂ ಹೇಳಿದರು. ನೋಡೋಣ. ಲಾಸ್ಟ್ ಮೂವಿ ಅಂತ ಅನ್ಸಲ್ಲ, ಯಾಕಂದರೆ ಅವರು ಪೊಲಿಟಿಷಿಯನ್ಗೆಲ್ಲ ಹೋಗಿರೋದ್ರಿಂದ. ಬಟ್ ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲ್. ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರು. ನಾನು ಈ ರೀಸೆಂಟಾಗಿ ಏನೋ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಏನೋ ನೋಡ್ಪಟ್ಟೆ, ಅದೇನೋ ಜೆಮಿನಿ ಅಂತ ಏನೋ ಯೂಸ್ ಮಾಡಿದ್ದಾರೆ ಅಂತ. ಅದು ನನಗೆ ಕಾಣಿಸ್ತು, ಬಟ್ ಅವ್ರ ಲೋಗೋ ಅಂತ ತೆಗ್ದಿಲ್ಲ ಅಷ್ಟೇ. ಬಟ್ ಟ್ರೈಲರ್ ವಿಷಯ ಮಾತಾಡೋದಾದರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಆ್ಯಂಡ್ ಮೂವಿಲಿ ಯಾರ್ಯಾರೆಲ್ಲ ಇದು ವರ್ಕ್ ಮಾಡಿದ್ದಾರೆ, ಸ್ಟಾರ್ ಕ್ಯಾಸ್ಟ್ಸ್, ಅದೆಲ್ಲ ಸಖತ್ತಾಗಿ ವರ್ಕೌಟ್ ಆಗಿದೆ. ಇನ್ನೊಂದು ಮೋರ್ ಓವರ್ ಹೇಳಬೇಕು ಅಂತಂತಂದರೆ, ತಮಿಳ್ ಪ್ರೊಡಕ್ಷನಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್ ನಮ್ಮ ಕರ್ನಾಟಕದವರು ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಮೂವಿನ.
ಸೊ ಅದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಅವ್ರ ಪ್ರೊಡಕ್ಷನ್ ಬಗ್ಗೆ ಮಾತಾಡೋಂಗಿಲ್ಲ, ತುಂಬ ಒಳ್ಳೆ ಸಂಸ್ಥೆ ಅದು KVN ಪ್ರೊಡಕ್ಷನ್ ಅನ್ನೋದು. ಈಗ ಹೊಂಬಾಳೆ ಹೆಂಗೋ ಅದೇ ಥರ KVN ಕೂಡ. ಸೊ ಅವ್ರಿಗೂ ಒಳ್ಳೇದಾಗಲಿ, ತಲಪತಿ ವಿಜಯ್ ಸರ್ಗೂ ಒಳ್ಳೇದಾಗಲಿ, ಅವ್ರ ಫ್ಯಾನ್ಸ್ಗೂ ಒಳ್ಳೇದಾಗಲಿ, ಈ ಮೂವಿಗೆ ಒಳ್ಳೇದಾಗಲಿ. ಸೊ ಹೆಂಗಿರುತ್ತೆ ಅಂತೇಳಿ, ಬಟ್ ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲು. ಸೊ ನೋಡೋಣ ಮೂವಿ ಹೇಗೆ ಬರುತ್ತೆ ಅಂತ. ಸೊ ಥ್ಯಾಂಕ್ ಯು. ಇದಾಗಿತ್ತು ನನ್ನ ಒಂದು ರಿಯಾಕ್ಷನ್ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ಇನ್ನೊಂದು ರಿಯಾಕ್ಷನ್ ವಿಡಿಯೋ ಅಲ್ಲಿ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.